ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೂ ಶುಡ್ ಬೈ ಸ್ಪೀಡ್ 400 ಹಾಗೂ ಸೂಪರ್ ಮಿಟಿಯೋರ್ 650. ಸೊ ಒಂದು ಗಾಡಿ ಬಂದು ಯಾವ ಥರ ಗಾಡಿ ಇದೆ ಅಂದರೆ, ಇಟ್ ಈಸ್ ಕೈಂಡ್ ಆಫ್ ಲೈಕ್ ಕ್ರೌಡ್ಸ್ ಫೇವರೇಟ್ ಗಾಡಿ ಆಗಿಬಿಟ್ಟಿದೆ ಸ್ಪೀಡ್ 400. ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ವರ್ಸಟೈಲ್ ವೆಹಿಕಲ್. ನಿಮಗೆ 3 ಲಕ್ಷದಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಹೈಟೆಕ್ ಕಾಂಪೋನೆಂಟ್ಸ್ ಸಿಗ್ಬಿಡುತ್ತೆ. ನಿಮಗೆ USD ಸಸ್ಪೆನ್ಷನ್ನು, ಮೋನೋಶಾಕು, 400cc ಲೈಕ್ ಇಂಜಿನ್ನು, ಲೈಕ್ ಟ್ರಯಂಫ್ ಬ್ಯಾಜಿಂಗು, ಸೂಪರ್ ಫಿಟ್ ಆ್ಯಂಡ್ ಫಿನಿಶು. ಸೊ ಐ ಮೀನ್ ಟ್ರಾಕ್ಷನ್ ಕಂಟ್ರೋಲು. ಸೊ ಈ ಆಲ್ಮೋಸ್ಟ್ ನಿಮ್ಗೆ ಬೇಕಾಗಿರೋ ಎಲ್ಲ ಫೀಚರ್ಸು ನಿಮಗೆ ಒಳ್ಳೆ ಪವರ್ ಪ್ಯಾಕ್ಟ್ ಆಗಿ ನಿಮಗೆ 3 ಲಕ್ಷದಲ್ಲಿ ಸಿಗ್ತಾ ಇದೆ. ಸೊ ಈ ಥರ ಗಾಡಿ ನಿಮಗೆ ಸಿಗೋದು ತುಂಬಾ ಕಷ್ಟ ಇದೆ. ಈವನ್ ಇದರಲ್ಲಿ ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ ಈ ಗಾಡಿಯಲ್ಲಿ. ಸೊ ಆಲ್ ದೋಸ್ ಥಿಂಗ್ಸು, ಸೀಟ್ ಕಂಫರ್ಟ್ ಚೆನ್ನಾಗಿದೆ. ಸೊ ಏನು ಕಂಪ್ಲೇಂಟ್ ಮಾಡೋ ವಿಚಾರಗಳೇ ಇಲ್ಲ ಈ ಗಾಡಿಯಲ್ಲಿ. ಸೊ ಇದನ್ನು ಯಾರು ತಗೋಬೇಕಂತ ಹೇಳೋದಕ್ಕಿಂತ ನನ್ನ ಒಪಿನಿಯನ್ಲಿ ಯಾರು ತಗೋಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ದಟ್ ಯಾರು ತಗೋಬಾರ್ದು, ಮೋಸ್ಟ್ ಆಫ್ ನಿಮಗೆ ಇದನ್ನ ತಗೋಬೋದು ನೀವು. ಸೊ ದಟ್ ಇಸ್ ದ ಥಿಂಗು. ನೆಕ್ಸ್ಟ್ ಒಂದು ಇನ್ನೊಂದು ಗಾಡಿ ಬಂದ್ಬಿಟ್ಟು ಸೂಪರ್ ಮಿಟಿಯೋರ್ 650. ಸೊ ಎರಡು ಬೇಗ ಕವರ್ ಮಾಡ್ಬೋದು ಅಂತ ಒಂದರಲ್ಲೇ ಮಾಡ್ತಾ ಇದ್ದೀನಿ. ಸೊ ಸೂಪರ್ ಮಿಟಿಯೋರ್ 650 ಏನು ಪ್ರಾಬ್ಲಮ್ ಇದೆ ಅಂದರೆ, ತುಂಬ ಜನ ಇದನ್ನ ರಾಂಗ್ಲಿ ಬೈ ಮಾಡ್ತಾ ಇದ್ದಾರೆ ಒಂದು ರಾಂಗ್ ರೀಸನ್ಗೆ. ಸೊ ಆ ರಾಂಗ್ ರೀಸನ್ ಏನು ಅಂತ ನಾನು ಆಬ್ವಿಯಸ್ಲಿ ಡಿಸ್ಕಸ್ ಮಾಡ್ತೀನಿ ಏನಕ್ಕೆ ಅಂತ. ಬಿಕಾಸ್ ಇದನ್ನ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ನಿಶ್ ವೆಹಿಕಲ್. ಏನಿವೆ ಇದನ್ನ ನಿಶ್ ವೆಹಿಕಲ್ ಥರ ಬೈ ಮಾಡ್ತಿಲ್ಲ. ಇದನ್ನ ಒಂಥರ ಲೈಕ್ ನಾರ್ಮಲ್ ಗಾಡಿ ಥರನೇ ಬೈ ಮಾಡ್ತಾ ಇದ್ದಾರೆ. ತಗೊಳ್ಳೋದು ಒಳ್ಳೆಯದು, ನನಗೇನು ಬೇಜಾರಿಲ್ಲ. ತಗೊಂಡು ಬೇಜಾರಾದ್ರೆ ನಿಮಗೆ ಅವಾಗ ಐ ವುಡ್ ಸೇ ಏನಕ್ಕೆ ಡಿಸಪಾಯಿಂಟ್ ಆಗ್ತದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಥರ ಡಿಸಪಾಯಿಂಟ್ಮೆಂಟಿಂದ ಅವಾಯ್ಡ್ ಮಾಡೋಕ್ಕೆ ನಾನು ಬೇಸಿಕಲಿ ಯಾರನ್ನ ತಗೋಬೇಕಂತ ಮೆನ್ಷನ್ ಮಾಡ್ತೀನಿ. ಎಂಡ್ ಆಫ್ ದ ಡೇ ಇಟ್ಸ್ ಅ ವೆರಿ ಗುಡ್ ವೆಹಿಕಲ್ ಓನ್ಲಿ, ಬಟ್ ಸ್ಟಿಲ್ ಅದನ್ನು ತಗೊಳ್ಳೋ ರೀಸನ್ ತಪ್ಪಾಗಿರೋದ್ರಿಂದ ತುಂಬ ಜನಕ್ಕೆ ಡಿಸಪಾಯಿಂಟ್ಮೆಂಟ್ಸ್ ಆಗ್ತಾ ಇದೆ. ಸೊ ಎನಿವೆ ಅದನ್ನ ಡಿಸ್ಕಸ್ ಮಾಡೋಣ. ಫಸ್ಟಿಂಗ್ ಬಂದ್ಬಿಟ್ಟು ಸ್ಪೀಡ್ 400 ಬಂದ್ಬಿಡ್ತೀನಿ. ಹೂ ಶುಡ್ ಬೈ ದ ಸ್ಪೀಡ್ 400? ಸ್ಪೀಡ್ 400 ಬಂದು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಹತ್ರ ವರ್ಸಟೈಲ್ ಕಂಪ್ಲೀಟ್ ವೆಹಿಕಲ್. ಸೊ ಇದರದ್ದು ಮೇನ್ ಪರ್ಪಸ್ ನಾನು ಆಲ್ರೆಡಿ ರೆಟ್ರೋ ರೋಡ್ಸ್ನಲ್ಲೂ ಮೆನ್ಷನ್ ಮಾಡಿದ್ದೆ, ಇಸ್ ಮೇನ್ಲಿ ಇನ್ ಸಿಟಿ. ಸೊ ನಿಮ್ಮದು ಪರ್ಪಸ್ ಬಂದು ಮೇನ್ಲಿ ಇನ್ ಸಿಟಿ, ಅದನ್ನು ನೀವು ರೆಗ್ಯುಲರ್ ಡೇ ಟು ಡೇ ಯೂಸ್ ಮಾಡ್ತೀರಾ ಸಿಟಿಯಲ್ಲಿ ಅಂದರೆ ಇದನ್ನ ಬೈ ಮಾಡಿ. ಇಫ್ ಇದನ್ನು ನೀವು ಎನಿ ಅದರ್ ರೀಸನ್ಗೆ ನೀವು ಬೈ ಮಾಡ್ತಾ ಇದ್ದೀರಾ, ಲೈಕ್ ಟೂರಿಂಗು, ಆಫ್ ರೋಡಿಂಗ್, ಎವ್ರಿಥಿಂಗು. ಐ ಮೀನ್ ಆಫ್ ರೋಡಿಂಗ್ ಆಲ್ರೆಡಿ ನಾನು ಹೇಳ್ಬಿಡ್ತೀನಿ ದಟ್ ಈ ಗಾಡಿ ಇಸ್ ನಾಟ್ ಮೆಂಟ್ ಫಾರ್ ಆಫ್ ರೋಡಿಂಗ್ ಏನಿವೆ, ಬಟ್ ಡೀಸೆಂಟ್ಲಿ ನೀವು ಮಾಡುತ್ತೆ. ಬಿಕಾಸ್ ಇದು ಬ್ಯಾಡ್ ರೋಡ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಗ್ರಾವೆಲ್ ರೋಡ್ಸಲ್ಲಿ ಚೆನ್ನಾಗಿ ಮಾಡುತ್ತೆ. ಬಟ್ ನೀವು ಆಫ್ ರೋಡಿಂಗ್ಗೋಸ್ಕರನೇ, ಬಿಕಾಸ್ ನೀವು ಈ ಥರ ಕಾಂಪೋನೆಂಟ್ ಸಿಗ್ತಾ ಇದೆ, ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿದೆ ಅಂತ ಇದನ್ನು ತಗೊಳಕ್ಕೆ ಹೋಗಬೇಡಿ. ಬಟ್ ಇದನ್ನ ಸಿಟಿಗೋಸ್ಕರನೇ ಮಾಡಿರೋದ್ರಿಂದ ಇದು ಸಿಟಿಯಲ್ಲಿ ಚೆನ್ನಾಗಿ ಮಾಡುತ್ತೆ, ಸಿಟಿಯಲ್ಲಿರೋ ಬ್ಯಾಡ್ ರೋಡ್ಸಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಆಫ್ ರೋಡಿಂಗ್ ಮಾತ್ರ ನಿಮ್ಗೆ ಏನಾದರೂ ಪ್ಲಾನ್ ಇದೆ, ಬರೀ ಆಫ್ ರೋಡಿಂಗ್ ಮಾಡೋದು, ಐ ಮೀನ್ ಇದು ತುಂಬ ಆಬ್ವಿಯಸ್. ಬಟ್ ಕೆಲವರು ಅದಕ್ಕೋಸ್ಕರ ತೊಗೊಂಡ್ಬಿಡ್ತಾರೆ, ಬಿಕಾಸ್ 3 ಲಕ್ಷದಲ್ಲಿ ಈ ಥರ ಗಾಡಿ ಸಿಗ್ತದೆ ತೊಗೊಂಡ್ಬಿಡ್ತಾರೆ. ಬಟ್ ಇದು ಆಫ್ ರೋಡಿಂಗ್ ಅಂತೂ ಅಲ್ವೇ ಅಲ್ಲ. ಯು ಬೆಟರ್ ಗೋ ಫಾರ್ ಎಕ್ಸ್ಪಲ್ಸ್ ಓನ್ಲಿ. ಎಕ್ಸ್ಪಲ್ಸ್ ಇಸ್ ಓನ್ಲಿ ಗಾಡಿ ನನ್ನ ಒಪಿನಿಯನ್ಲಿ ಅವೈಲೇಬಲ್ ಇನ್ ಇಂಡಿಯನ್ ಮಾರ್ಕೆಟ್ ಟು ಡೂ ಓನ್ಲಿ ಆಫ್ ರೋಡಿಂಗ್. ಸೊ ಅದು ಬಿಟ್ಟು ಯಾವ ಗಾಡಿನೂ ಅವೈಲೇಬಲ್ ಇಲ್ಲ ನನ್ನ ಒಪಿನಿಯನ್ಲಿ. ಸೊ ದಟ್ಸ್ ವೈ ಡೋಂಟ್ ಗೋ ಫಾರ್ ದಿಸ್ ವೆಹಿಕಲ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಟೂರಿಂಗ್ ಆಸ್ಪೆಕ್ಟು. ಬಿಕಾಸ್ ಐನೋ ನಾನು ತುಂಬ ಲೆಕ್ಚರ್ ಕೊಟ್ಬಿಡ್ಬೋದು, ಟೂರಿಂಗ್ ಗಾಡಿ ತಗೊಳ್ಳಿ, ADV ಗಾಡಿ ತಗೊಳ್ಳಿ, ಆಲ್ ದೋಸ್ ಥಿಂಗ್ಸ್ ಲೆಕ್ಚರ್ ಕೊಡ್ಬೋದು. ಬಟ್ ಐನೋ ಇದು 3 ಲಕ್ಷದಲ್ಲಿ ಒಳ್ಳೆ ಸೂಪರ್ ಪ್ಯಾಕೇಜ್ ಇದೆ ನಿಮಗೆ, ಲೈಕ್ ಸಾಕಷ್ಟು ನಿಮಗೆ ಟ್ರಯಂಫ್ ಬ್ಯಾಜಿಂಗ್ ಆಲ್ ದೋಸ್ ಥಿಂಗ್ಸ್ ಸಿಗಬೇಕಾದ್ರೆ ಟೂರಿಂಗ್ ಆಸ್ಪೆಕ್ಟ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ, ನನ್ನ ಒಪಿನಿಯನ್ಲಿ ಇದಕ್ಕೇನು ಪ್ರಾಬ್ಲಮ್ ಇಲ್ಲ, ಟೂರಿಂಗ್ ನೀವು ಮಾಡ್ಬೋದು. ಬಿಕಾಸ್ ನಾನು ಹಂಟರಲ್ಲಿ ಮಾಡ್ತಾ ಇದ್ದೀನಿ, ನಾನು ನಿಮ್ಗೆ ಹೇಳಿದ್ದೀನಿ ಇಟ್ಸ್ ಆವರೇಜ್ ಬೇಕು. ಬಟ್ ಬಿಕಾಸ್ ಆಫ್ ದ ಪವರ್ 400cc ಬೈಕ್ ಆಗಿರೋದ್ರಿಂದ ನೀವು ಇದರಲ್ಲಿ ಟೂರಿಂಗ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಓನ್ಲಿ ಸಜೆಷನ್ ಇಸ್ ನೀವು ಇದರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇರಬೇಕಷ್ಟೇ, ಏನೇನಿಲ್ಲ ಸಣ್ಣ ಪುಟ್ಟ ಕಾಂಪ್ರಮೈಸ್. ಒಂದು ಲಗೇಜ್ ಸ್ಪೇಸಲ್ಲಿ ನಿಮಗೆ ಕಾಂಪ್ರಮೈಸ್ ಇರುತ್ತೆ ಇದರಲ್ಲಿ. ಸಸ್ಪೆನ್ಷನ್ ಸೆಟಪ್ ಟ್ರಾವೆಲ್ ಜಾಸ್ತಿ ಇಲ್ಲ, ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿದೆ, ಟ್ರಾವೆಲ್ ಜಾಸ್ತಿ ಇರೋದ್ರಿಂದ ಬಾಟಮ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ನಿಮಗೆ ಅರ್ಗೋನಾಮಿಕಲಿ ಸ್ವಲ್ಪ ಇದು ಲೈಕ್ ಫುಟ್ ಪೈ ಪೊಸಿಷನ್ ಸ್ವಲ್ಪ ರೇರ್ ಸೆಟ್ ಇದೆ. ಸೊ ಸ್ವಲ್ಪ ಪೇನ್ ಆಗುತ್ತೆ ನಿಮಗೆ ಸಣ್ಣ ಪುಟ್ಟ, ಬಟ್ ಓವರ್ ಆಲ್ ಕಂಫರ್ಟೇಬಲ್ ಇದೆ. ನಾನು ಕೂತ್ಕೊಂಡಿದ್ದೆ ಗಾಡಿಯಲ್ಲಿ. ಈವನ್ ನನಗೆ ಹಂಟರಲ್ಲಿ ನನಗೆ ಆಫ್ಟರ್ ಸಮ್ ಟೈಮ್ ಕಂಫರ್ಟೇಬಲ್ ಅನ್ಸುತ್ತೆ. ಅಂದರೆ ಈ ಗಾಡಿಯಲ್ಲಂತೂ ಸೀಟು ತುಂಬ ಚೆನ್ನಾಗಿದೆ, ವೈಡ್ ಆಗಿದೆ, ಚೆನ್ನಾಗಿ ಫುಟ್ ಪೈ ಪೊಸಿಷನ್ ಚೆನ್ನಾಗಿರೋದ್ರಿಂದ ನಿಮಗೇನು ಕಂಫರ್ಟ್ ವೈಸು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಬಟ್ ಇಫ್ ಯು ಹ್ಯಾವ್ ಮನಿ, ನಿಮಗೆ 50,000 ಎಕ್ಸ್ಟ್ರಾ ಇದೆ ಅಂದರೆ ಗೋ ಫಾರ್ ಸ್ಕ್ರಾಂಬ್ಲರ್ 400X. ಇದೇ ನಿಮಗೆ ಟ್ರಯಂಫ್ ಬ್ರ್ಯಾಂಡೇ ಬೇಕು. ಆ್ಯಂಡ್ ನಿಮಗೆ ಅದೇ ಮೇನ್ಲಿ ನೀವು ಸಿಟಿಯಲ್ಲೇ ಜಾಸ್ತಿ ಓಡಿಸ್ತಾ ಇರ್ತೀರ, ಅಪರೂಪಕ್ಕೆ ನೀವು ಟೂರಿಂಗ್. ಐನೋ ದಟ್ ಈಸ್ ದ ಕೈಂಡ್ ಆಫ್ ಪೀಪಲ್, ಮೆಜಾರಿಟಿ ಪೀಪಲ್ ಇರೋದು ಬರೀ ಟೂರಿಂಗ್ಗೋಸ್ಕರ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ದಟ್ ಒಂದು ಅಡ್ವೆಂಚರ್ ವೆಹಿಕಲ್ ಇರೋದನ್ನ ತಗೋಬೇಕಾಗುತ್ತೆ. ಬಟ್ ಐ ನೋ ದಟ್ ಮೆನಿ ಪೀಪಲ್ ದೇ ಡೋಂಟ್ ವಾಂಟ್ ಆ ಥರ ಅಡ್ವೆಂಚರ್ ವೆಹಿಕಲ್ ತಗೊಳ್ಳೋದು ಬೇಡ. ಸಿಟಿಯಲ್ಲಿ ಮೇನ್ಲಿ ಯೂಸ್ ಮಾಡಬೇಕಾದ್ರೆ ನಮ್ಮೊಂದು ವೆಹಿಕಲ್ ಬೇಕು, ಅಪರೂಪಕ್ಕೆ ಟೂರಿಂಗ್ ಮಾಡೋಕೆ ಒಂದು ವೆಹಿಕಲ್ ಬೇಕಂದ್ರೆ ಡೆಫಿನೆಟ್ಲಿ ಸ್ಪೀಡ್ 400 ತಗೋಬೋದು. ಬಟ್ ನನ್ನ ಒಪಿನಿಯನ್ಲಿ ನೀವು ಸ್ಕ್ರಾಂಬ್ಲರ್ 400X ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು ಪರ್ಫೆಕ್ಟ್ ಗಾಡಿ ತಗೊಂಡಾಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ನಿಮಗೆ ಅರ್ಗೋನಾಮಿಕಲಿ ಲೈಕ್ ಸ್ಟ್ರೈಟ್ ಅಪ್ರೈಟ್ ಕೂತ್ಕೊಳ್ಬೋದು ನೀವು. ಪ್ಲಸ್ ನಿಮಗೆ ಇದರಲ್ಲಿ 1917 ಕಾಂಬಿನೇಷನ್ ಇರೋದ್ರಿಂದ ನಿಮಗೆ ಒಂದು ಲೈಕ್ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಬೆಟರ್ ಇರುತ್ತೆ. ಪ್ಲಸ್ ನಿಮಗೆ ಬೇಸಿಕಲಿ ಅದರಲ್ಲಿ ಆಫ್ ರೋಡಿಂಗ್ ಕೇಪಬಲ್ ಟೈರ್ಸ್ ಇದೆ, ಆಫ್ ರೋಡಿಂಗ್ ಚೆನ್ನಾಗಿ ಮಾಡ್ಬೋದು. ಅದರಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇದೆ, ಲಗೇಜ್ ಒಂದು ಸ್ವಲ್ಪ ನೀವು ಜಾಸ್ತಿ ಕ್ಯಾರಿ ಮಾಡ್ಬೋದು. ಸೊ ಓವರ್ ಆಲ್ ನೋಡಿದ್ರೆ ನಿಮಗೆ ಟೂರಿಂಗ್ ವೈಸ್ ಮಾತ್ರ ಪ್ಲಾನ್ ಇದೆ ಅಂದರೆ ನೀವು ಗೋ ಫಾರ್ ಸ್ಕ್ರಾಂಬ್ಲರ್ 400X. ಸೊ ನೀವು ನೆಕ್ಸ್ಟ್ ಬಂದು ನಿಮ್ಮ ಪರ್ಸನಾಲಿಟಿ ಯಾವ ಥರ ಇರಬೇಕು ಈ ಗಾಡಿ ಓಡಿಸೋಕೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ಹೈಟ್ ವೈಸ್ ನಾನು ಹೇಳೋದಾದ್ರೆ 5'3" to 5'10" ಇರಬೇಕು, ಇದ್ರೆ ಪ್ರಾಬ್ಲಮ್ ಇರಲ್ಲ. 5'10" ಮೇಲೆ ನಮ್ಮ ಒಪಿನಿಯನಲ್ಲಿ, ಬಿಕಾಸ್ ಈ ಗಾಡಿ ಕಾಂಪ್ಯಾಕ್ಟ್ ಆಗಿದೆ ಗಾಡಿ. ಸೊ ನೀವು ಯು ವಿಲ್ ಲುಕ್ ಬಿಗರ್ ಆನ್ ದಿಸ್ ವೆಹಿಕಲ್, ಅದು ಒಂದು ಪ್ರಾಬ್ಲಮ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೀವು ಕೂತ್ಕೋಬೇಕಾದ್ರೆ ಆಬ್ವಿಯಸ್ಲಿ ನಿಮ್ಮ ಲೆಗ್ ತುಂಬಾನೇ ಲೈಕ್ ಒಂಥರ ಏನೋ ಒಂಥರ ಲೈಕ್ ಇಕ್ಕಟ್ಟಲ್ಲಿ ಕೂತ್ಕೊಂಡಂಗೆ ಆಗುತ್ತೆ ನಿಮಗೆ. ಸೊ ನನ್ನ ಒಪಿನಿಯನ್ಲಿ ನೀವು 5'10" ಮೇಲೆ ಇದ್ದರೆ ಗೋ ಫಾರ್ ಸ್ಕ್ರಾಂಬ್ಲರ್ 400X ಓನ್ಲಿ ರಾದರ್ ದನ್ ದಿಸ್. ಬಟ್ ಮನಿ ವೈಸ್ ನಿಮಗೆ ಪ್ರಾಬ್ಲಮ್ ಇದೆ ಅಂದರೆ ಐ ವುಡ್ ಸ್ಟಿಲ್ ಸೇ ನಿಮಗೆ ನಿಮ್ಮ ಸ್ಕ್ರಾಂಬ್ಲರ್ 400X ತಗೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಸ್ಟಿಲ್ ಏನೋ ಒಂಥರ ವರ್ಕೌಟ್ ಆಗಲ್ಲ, ತುಂಬ ಸ್ವಲ್ಪ ಕಾಂಪ್ಯಾಕ್ಟ್ ಆಗೇ ಇದೆ ಬೈಕು. ಇನ್ನೊಂದು ವೆಯ್ಟ್ ವೈಸ್ ನಾನು ಹೇಳ್ತೀನಿ ದಟ್ ನೀವು ಇಫ್ ಯು ಆರ್ ಆನ್ ಅ ಹೆವಿಯರ್ ಸೈಡು ಅವಾಗಲೂ ಇದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಇದು ಮೇನ್ ಥಿಂಗ್ ಏನಂದರೆ ಸೀಟ್ ಹೈಟ್ ಕಮ್ಮಿ ಇದೆ, 790 ಅಂತ ಸಾಕಷ್ಟು ಜನ ತಗೊಳ್ಳೋ ಪ್ಲಾನ್ ಇರುತ್ತೆ. ಬಟ್ ವೆಯ್ಟ್ ಜಾಸ್ತಿ ಆದರೂ ನನ್ನ ಒಪಿನಿಯನ್ ನೀವು, ಬಿಕಾಸ್ ಇದು ಈಸಿ ಲೈಟ್ ವೆಯ್ಟ್ ಬೈಕು, ನೀವು ಮೆನ್ಯೂವರ್ ಮಾಡಬೇಕಾದ್ರೆ ನಿಮ್ಮ ವೆಯ್ಟ್ ಇಂದ ನಿಮಗೆ ಡಿಸಪಾಯಿಂಟ್ಮೆಂಟ್
ಆಗುತ್ತೆ. ಸೊ ಐ ವುಡ್ ಸೇ ಲೈಕ್ ತುಂಬಾನೇ ವೆಯ್ಟ್ ಲೈಕ್ ನಾನು ಹೇಳ್ತೀನಿ ನೋಡಿ, ತುಂಬಾ ಹೆವಿ ಇದ್ದೀರಾ ಅಂದ್ರೆ ಮಾತ್ರ ತಗೋಬೇಡಿ. ಸ್ಲೈಟ್ಲಿ ಹೆವಿಯರ್ ಇದೆ ನಂತರ ಅಂದ್ರೆ ನೀವು ತಗೋಬಹುದು, ಏನೋ ಪ್ರಾಬ್ಲಮ್ ಆಗಲ್ಲ. ನಾನು ಲೈಕ್ ಸ್ಪೀಡ್ 400 ಟೆಸ್ಟ್ ಡ್ರೈವ್ ಮಾಡಿದಾಗ ನನಗೆ ತುಂಬಾನೇ ಎಕ್ಸೈಟಿಂಗ್ ಅಂತ ಅನಿಸ್ತು. ಇನ್ನೊಂದು ಬಂದು ಲಾಸ್ಟ್ ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದ್ರೆ, ಇನ್ ಕೇಸ್ ನೀವು ನೇಕೆಡ್ ಬೈಕ್ ತರ ಈ ಗಾಡಿ ಇದೆ ಅಂತ ಇಮ್ಯಾಜಿನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ 150cc ಯಾವುದೋ ಒಂದು ಲೈಕ್ ಪಲ್ಸರೋ ಅಲ್ವಾ ಅಥವಾ MT-15 ಆ ಗಾಡಿಯಿಂದ ಇದಕ್ಕೆ ಶಿಫ್ಟ್ ಆಗೋ ಪ್ಲಾನ್ ಇದೆ ಅಂದ್ರೆ ಅವಾಗಲೂ ನನ್ನ ಒಪಿನಿಯಲ್ಲಿ ನೀವು ತಗೊಳಕ್ ಹೋಗ್ಬೇಡಿ. ಇದು ಇದೊಂದು ರೆಟ್ರೋ ರೆಟ್ರೋ ಅಂತಾನೆ ಹೇಳ್ತಾ ಇದ್ದಾರೆ ಬೈಕು, ಬಟ್ ಇದು ಮೋರ್ ಒಂದು ರೆಟ್ರೋ ಗಾಡಿಯಲ್ಲಿ ಯಾವ ತರ ಲೈಕ್ ಪವರ್ ಹಿಂಗೆ ಮ್ಯಾಪ್ ಮಾಡಿರ್ತಾರೆ, ಯಾವ ತರ ಪವರ್ ಜನರೇಟ್ ಆಗುತ್ತೆ ಅಂತ ಮ್ಯಾಪ್ ಮಾಡಿರ್ತಾರೆ. ಅದಕ್ಕೂ ನಿಮ್ಮೊಂದು ನೇಕೆಡ್ ಬೈಕು ತುಂಬಾನೇ ಡಿಫ್ರೆನ್ಸ್ ಇದೆ. ನಾನು ಡೆಫಿನೆಟ್ಲಿ ಹೇಳ್ತೀನಿ, ನೀವು MT-15 ಅಲ್ಲಿ ಯಾವ ತರ ನಿಮಗೆ VVA ಕಿಕ್ಕಿನ್ ಆಗ್ಬಿಟ್ಟು ನಿಮ್ಗೆ ಮಜಾ ಕೊಡುತ್ತೆ ನೋಡಿ, ಹೈ ಎಂಡ್ ಅಲ್ಲಿ ಲೈಕ್ ಹೈ ರೇಂಜ್ ಅಲ್ಲಿ, ಆ ತರ ಈ ಗಾಡಿ ಏನು ಕೊಡೋಲ್ಲ. ಸೊ ಎಕ್ಸೈಟಿಂಗ್ ಇಲ್ಲ ಈ ಗಾಡಿ ಓವರ್ ಆಲ್. ನೀವು ಕಂಪೇರ್ ಟು ನೀವು ಎಸ್ಪೆಷಲಿ ಸ್ಪೋರ್ಟ್ಸ್ ಬೈಕ್ ಎಂಥೂಸಿಯಾಸ್ಟ್ ಆಗ್ಬಿಟ್ಟು ನೀವು ಈ ಗಾಡಿನ ಶಿಫ್ಟ್ ಆಗ್ತಾ ಇದ್ದೀರಾ ಜಸ್ಟ್ ಬಿಕಾಸ್ ನೀವು ಇದು 400cc ಬೈಕ್ ಅಂತ ಅಂದ್ರೆ ಡೆಫಿನೆಟ್ಲಿ ಶಿಫ್ಟ್ ಆಗಬೇಕು. ಮೇಬಿ ನೀವು ಪಲ್ಸರ್ 400 ತಗೊಳಕ್ ಹೋಗಿ, ಸೊ ದಟ್ ವುಡ್ ಬಿ ಅ ಬೆಟರ್ ಆಪ್ಷನ್ ಅನ್ನೋದು. ಈ ಗಾಡಿ ಬಂದ್ಬಿಟ್ಟು ಐ ವುಡ್ ಸೇ ದಿಸ್ ಇಸ್ ಮೋರ್ ಫಾರ್ ಹೇಳ್ತಾ ಅಲ್ವಾ, ಇದೊಂದು ಕಂಪ್ಯೂಟರ್ ಬೈಕೇನೆ ಒಂಥರ ಎಕ್ಸೈಟಿಂಗ್ ಕಂಪ್ಯೂಟರ್ ಬೈಕು. ಸಿಟಿಯಲ್ಲಿ ಆರಾಮಾಗಿ ನೀವು ಒಂಥರ ಲೈಕ್ ಗುಡ್ ಲುಕಿಂಗ್ ಕಂಪ್ಯೂಟರ್ ಬೈಕು, ಒಂಥರ ಏನೋ ಒಂಥರ ಪ್ರೀಮಿಯಂ ಇದೆ ಈ ಗಾಡಿಯಲ್ಲಿ ಕಂಪೇರ್ ಟು ನಾರ್ಮಲ್ ಕಂಪ್ಯೂಟರ್ ಬೈಕು. ಸೊ ಆಬ್ವಿಯಸ್ಲಿ ಪವರು ಇದೆ, ಪವರ್ ಇಲ್ಲ ಅಂತಲ್ಲ, 100cc ಪವರ್ ಇದೆ, ಟೂರ್ ಮಾಡೋಕೆ ಚೆನ್ನಾಗಿದೆ, ನಿಮಗೆ ಆರಾಮಾಗಿ ನಿಮಗೆ ಸ್ವಲ್ಪ ಓವರ್ಟೇಕ್ಸ್ ಚೆನ್ನಾಗಿ ಫಾಸ್ಟ್ ಓವರ್ಟೇಕ್ಸ್ ಮಾಡೋಕೆ ಚೆನ್ನಾಗಿದೆ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ನಿಮಗೆ ಆ ಪರ್ಫಾರ್ಮೆನ್ಸ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ಇದ್ದೀರಾ ಲೈಕ್ ಸ್ಪೋರ್ಟ್ಸ್ ಬೈಕ್ ಅಂದರೆ, ಆ ನೇಕೆಡ್ ಬೈಕ್ ಥರ ಆ ಥರ ಇಲ್ಲ. ಸೊ ಆ ಎಕ್ಸ್ಪೆಕ್ಟೇಷನ್ ನೀವು ಮರ್ತ್ಬಿಡಿ. ಸೊ ಲಾಸ್ಟ್ ಒಂದು ಹೇಳ್ಬೇಕಂತ ಇದ್ದೀನಿ, ಇದು ಬಿಟ್ಟರೆ ಒಂದು ಲಾಸ್ಟ್ ಯಾರು ಬೈ ಮಾಡಬಾರ್ದು ಅಂತ ಹೇಳೋದು ಅಂದರೆ, ಐ ವುಡ್ ಸೇ ನಿಮ್ಮದು ಸಿಟಿಯಲ್ಲಿ ಇದ್ರದ್ದು ಶೋರೂಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ಬೈ ಮಾಡಕ್ಕೆ ಹೋಗಬೇಡಿ. ಸೊ ನಂದಿದು ಸಜೆಷನ್ ಬೇಸಿಕಲಿ. ಸೊ ತುಂಬ ಜನ ಲೈಕ್ ಇನಿಷಿಯಲಿ ಐ ಥಿಂಕ್ ಇವಾಗ ಮೈಸೂರಲ್ಲೂ ಶೋರೂಮ್ ಇದೆ, ನಾನು ಇನಿಷಿಯಲಿ ಬೆಂಗಳೂರಲ್ಲಿ ಮಾತ್ರ ಇತ್ತು. ಸೊ ನೀವು ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಮೈಸೂರಲ್ಲಿ ಶೋರೂಮ್ ಇರಲಿಲ್ಲ ಅಂದರೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ತೊಗೊಂಡ್ಬಿಟ್ಟು ಇಲ್ಲಿ ಗಾಡಿ ಓಡಿಸ್ತೀನಿ ಅಂದರೆ ಆ ಥರ ಮಾಡಕ್ಕೆ ಹೋಗಬೇಡಿ. ನಾನು ಸಾಕಷ್ಟು ನೋಡ್ಬಿಟ್ಟಿದ್ದೀನಿ ಕೇಸಸ್ ಈ ಥರ ವಿತ್ ಡಿಫ್ರೆಂಟ್ ವೆಹಿಕಲ್ಸು, ಡಿಫ್ರೆಂಟ್ ಪೀಪಲ್ ಲೈಕ್ ತುಂಬಾ ಡಿಸಪಾಯಿಂಟೆಡ್ ಆಗ್ತಾರೆ. ಒಂಥರ ಟ್ರೀಟ್ಮೆಂಟು ಡಿಫ್ರೆಂಟ್ ಆಗುತ್ತೆ. ನೀವು ಅಲ್ಲೇ ಆ ಸಿಟಿಯವರೇ ಆದರೆ ಅವರೊಂಥರ ಟ್ರೀಟ್ ಮಾಡ್ತಾರೆ, ನೀವು ಬೇರೆ ಸಿಟಿಯಿಂದ ಬಂದು ವೆಹಿಕಲ್ ತಗೋತಾ ಇದ್ರೆ ಅಂದರೆ ಅವ್ರು ಡಿಫ್ರೆಂಟ್ ಟ್ರೀಟ್. ಜನರಲಿ ಐ ಆಮ್ ನಾಟ್ ಸೀಯಿಂಗ್ ಟ್ರ್ಯಾಂಪ್ ಅಂತಲ್ಲ, ಎನಿ ಮ್ಯಾನುಫ್ಯಾಕ್ಚರರ್ಸು ಅವ್ರಿಗೆ ಒಂಥರ ಕಾಂಪ್ಲಿಕೇಶನ್ ಆಗುತ್ತೆ, ಅವ್ರಿಗೆ ಒಂಥರ ಹೆಡ್ಡೇಕ್ ಆಗುತ್ತೆ, ಪ್ಲಸ್ ನಿಮಗೂ ಹೆಡ್ಡೇಕ್ ಆಗುತ್ತೆ. ಅಷ್ಟು ದೂರ ಹೋಗಬೇಕು, ಏನಾದರೂ ಪಾರ್ಟ್ಸ್ ಮಿಸ್ಸಿಂಗ್ ಆಗ್ಬಿಟ್ರೆ, ಪಾರ್ಟ್ಸ್ ಏನಾದರೂ ನಿಮಗೆ ಬೇಕು ಅಂದರೆ, ಇಲ್ಲ ನಿಮಗೆ ಮೇಂಟೆನೆನ್ಸ್ ಮಾಡಬೇಕು, ಏನೋ ಒಂದು ಪ್ರಾಬ್ಲಮ್ನ ಸರ್ವಿಸ್ ಸೆಂಟರ್ ತೊಗೊಂಡೋಗ್ಬೇಕಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಸಿಟಿಯಲ್ಲಿ ನಿಮ್ಮದು ಸರ್ವಿಸ್ ಸೆಂಟರು ಆ ಶೋರೂಮ್ ಟ್ರ್ಯಾಂಪ್ದು ಇಲ್ಲ ಅಂದರೆ ನಾನು ಒಪಿನಿಯನ್ ಬೈ ಮಾಡಿಬಿಟ್ಟು ಸಿಟಿಯಲ್ಲಿ ಡೆಫಿನೆಟ್ಲಿ ಬೈ ಮಾಡಿ. ದಿಸ್ ಇಸ್ ಅ ವೆರಿ ವ್ಯಾಲ್ಯೂ ಫಾರ್ ಮನಿ ಗಾಡಿ ಆ್ಯಂಡ್ ಆಬ್ವಿಯಸ್ಲಿ ಅದಕ್ಕೋಸ್ಕರ ಅಷ್ಟೊಂದು ಚೆನ್ನಾಗಿ ಸೆಲ್ ಆಗ್ತಾ ಇದೆ. ಸಾಕಷ್ಟು ಕಡೆ ನಾನು ನೋಡ್ತಾ ಇದ್ದೀನಿ ಸ್ಪೀಡ್ 400. ಸೊ ಹಿಂಗೆ ಸ್ಪೀಡ್ 400 ಮುಗಿಯುತ್ತೆ. ಸೊ ನೆಕ್ಸ್ಟ್ ಸೂಪರ್ ಮೀಟಿಯೋರ್ 650 ಬಗ್ಗೆ ಬರೋಣ. ಸೊ ಸೂಪರ್ ಮೀಟಿಯೋರ್ 650 ಬಗ್ಗೆ ನಾನು ಮೇನ್ ಕನ್ಫ್ಯೂಷನ್ ಏನು ದೂರ ಮಾಡಬೇಕಂತ ಇದ್ದೀನಿ ಅಂದರೆ, ಬೇಸಿಕಲಿ ಬಿಕಾಸ್ ಇದನ್ನ ಬೈ ಮಾಡೋರು ಐ ವುಡ್ ಸೇ ಕರೆಕ್ಟಾಗಿ ಬೈ ಮಾಡೋರು, ಕರೆಕ್ಟಾಗಿ ಇದನ್ನ ಥಿಂಕ್ ಮಾಡಿ ಬೈ ಮಾಡೋರು ಖುಷಿಯಾಗಿದ್ದಾರೆ. ಬಟ್ ಯಾರು ಇದನ್ನ ರಾಂಗ್ ರೀಸನ್ಗೋಸ್ಕರ ಬೈ ಮಾಡ್ತಿದ್ದಾರೆ ಅವರು ಡಿಸಪಾಯಿಂಟ್ ಆಗ್ತಿದ್ದಾರೆ. ಇದರಲ್ಲಿ 2 ಥರ ಜನ ಇದ್ದಾರೆ ಹೂ ಆರ್ ಗೆಟಿಂಗ್ ಡಿಸಪಾಯಿಂಟ್ಮೆಂಟ್. ಫಸ್ಟ್ ಬಂದ್ಬಿಟ್ಟು ಯಾರು ಮೀಟಿಯೋರ್ 350 ಓನರ್ಸ್ ಇದ್ರು ಅವರು ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಇದ್ದಾರೆ ವೆನ್ 650 ಬೈ ಮಾಡಿದಾಗ. ನಾಟ್ ಎವ್ರಿಬಡಿ ಬಟ್ ಸಮ್ ಪೀಪಲ್ ಆರ್ ಗೆಟಿಂಗ್ ಡಿಸಪಾಯಿಂಟ್ಮೆಂಟ್. ಅದು ಬಿಟ್ಟರೆ ನನ್ನ ಒಪಿನಿಯನ್ಲಿ ಸಮ್ ಪೀಪಲ್ ಹೂ ಪ್ಲಾನ್ ಟು ಡೂ ಟೂರಿಂಗ್ ಆನ್ ದಿಸ್ ಬೈಕ್. ಸೊ ಇದರಲ್ಲಿ ಟೂರಿಂಗ್ ಮಾಡೋಣ ಅಂತ ಪ್ಲಾನ್ ಇರೋರು ಅವರು ಡಿಸಪಾಯಿಂಟ್ ಆಗ್ತಾ ಇದ್ದಾರೆ, ಇದು ಆ ಥರ ಟೂರಿಂಗ್ ಕೇಪಬಲ್ ಇಲ್ಲ ಅಂತ. ಸೊ ಈ 2 ಪಾಯಿಂಟ್ಸ್ ಎಲ್ಲ ನಾನು ಕರೆಕ್ಟಾಗಿ ನಾನು ಅಡ್ರೆಸ್ ಮಾಡ್ತೀನಿ ಏನು ಅಂತ. ಮೀಟಿಯೋರ್ 350 ಬಂದ್ಬಿಟ್ಟು ಆ್ಯಕ್ಚುಲಿ ಆ ಗಾಡಿ ಕ್ಲಾಸಿಕ್ 350ಇಂದ ಒಂಥರ ಲೈಕ್ ಮೀಟಿಯೋರ್ 350ನ ಫಸ್ಟ್ ಏನು ಮಾಡಿಲ್ಲ, ಕ್ಲಾಸಿಕ್ 350ನೇ ಸ್ವಲ್ಪ ನೀವು ರೀಆರ್ಗನೈಸ್ ಮಾಡಿ, ಟ್ಯಾಂಕ್ ಸೈಜ್ ಜಾಸ್ತಿ ಮಾಡಿ, ಸ್ವಲ್ಪ ವೀಲ್ ಬೇಸ್ ಕಮ್ಮಿ ಮಾಡಿ, ಫುಟ್ ಪೇಕ್ ಪೊಸಿಷನ್ ಸ್ವಲ್ಪ ಮುಂದೆ ಮಾಡಿರೋ ಗಾಡಿ. ಸೊ ಓವರ್ ಆಲ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಅದು ಕ್ಲಾಸಿಕ್ 350 ಇದೆ. ಸೊ ಕ್ಲಾಸಿಕ್ 350 ಸ್ಟ್ರಕ್ಚರ್ ಯಾವ ತರ ಇದೆ, ನಿಮಗೆ ಕಂಫರ್ಟಬಲ್ ಸೆಟಪ್ ಇದೆ. ಸೊ ಅದರಿಂದ ನಿಮಗೆ ಆ ಗಾಡಿದು ಯಾವ ತರ ಫೀಲ್ ಇದೆ ಅದೇ ನಿಮಗೆ ಆಲ್ಮೋಸ್ಟ್ ಮೀಟಿಯೋರ್ 350 ಅಲ್ಲಿ ಬರ್ತದೆ. ಎಸ್ ಮೀಟಿಯೋರಲ್ಲಿ ಸ್ವಲ್ಪ ನಿಮಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ನೀವು ಕೂತ್ಕೊಳ್ಳೋ ಥರ, ಲೈಕ್ ಚೇರಲ್ಲಿ ಕೂತ್ಕೊಳ್ಳೋ ಥರ ಫೀಲಿಂಗ್ ಬರ್ತಾ ಇತ್ತು. ಬಟ್ ಅಗೇನ್ ಇಟ್ ಈಸ್ ನಾಟ್ ಫುಲ್ ಆನ್ ಫುಲ್ ಏನು ಹೇಳಿ ಕ್ರೂಸರ್ ಆಗಿರಲಿಲ್ಲ. ಇಟ್ ವಾಸ್ ನೆವರ್ ಅ ಕಂಪ್ಲೀಟ್ ಕ್ರೂಸರ್. ಅದನ್ನ ನೀವು ಯಾವಾಗಲೂ ಮೈಂಡ್ ಇಟ್ಕೊಳ್ಳಿ. ಇಟ್ ವಾಸ್ ಸ್ಟಿಲ್ ಅ ಕ್ಲಾಸಿಕ್ ಬೈಕ್ ಓನ್ಲಿ ಲಿಟಲ್ ಬಿಟ್ ಕ್ರೂಸರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ರು. ಇಟ್ ವಾಸ್ ನಾಟ್ ಅ ಕಂಪ್ಲೀಟ್ ಕ್ರೂಸರ್ ಆ ಟೈಮಲ್ಲಿ. ಸೊ ಅದರಿಂದ ಏನಾಗಿದೆ ಅಂದರೆ ನಿಮಗೆ ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿತ್ತು, ಗ್ರೌಂಡ್ ಕ್ಲಿಯರೆನ್ಸ್ ಅದರಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. ನಿಜ ನೀವು ನೋಡಿದ್ರೆ ನಿಮಗೆ ಅರೌಂಡ್ 170 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸೊ ಅದನ್ನು ಎಲ್ಲ ಥರ ರೋಡ್ಸಲ್ಲಿ ಓಡಿಸ್ಬೋದು. ಆಲ್ಮೋಸ್ಟ್ ಕೆಲವರು ಆಫ್ ರೋಡಿಂಗು ಸ್ವಲ್ಪ ಮಾಡ್ತಾ ಇದ್ರು. ಆ್ಯಂಡ್ ಈವನ್ ನಿಮಗೆ ಕಂಫರ್ಟ್ ಈ ಲೆವೆಲಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಇನ್ ಕೇಸ್ ನಿಮಗೆ ರೇರ್ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಅನಿಸ್ತಾ ಇದೆ, ಯು ಕುಡ್ ಸ್ವಿಚ್ ಟು ದ ಕ್ಲಾಸಿಕ್ 350 ಸಸ್ಪೆನ್ಷನ್. ನಾನು ಹಂಟರಲ್ಲಿ ಹಿಂಗೆ ಮಾಡಿದ್ದೀನಿ, ಅದೇ ಥರ ನೀವು ಮೀಟರ್ 350 ಮಾಡ್ಬೋದಿತ್ತು. ಸೊ ಆ ಎಲ್ಲ ಫೆಸಿಲಿಟಿ ಇರೋದ್ರಿಂದ ಅದು ಓವರ್ ಆಲ್ ಒಂದು ಒಳ್ಳೆ ಟೂರಿಂಗ್ ಬೈಕು ಆಗಿತ್ತು. ಐ ಮೀನ್ ಡೀಸೆಂಟ್ಲಿ ಇಟ್ ವಾಸ್ ಅ ವೆರಿ ಗುಡ್ ಟೂರಿಂಗ್ ಬೈಕು. ಐ ವುಡ್ ಸ್ಟಿಲ್ ನಾಟ್ ಸೇ ಇಟ್ ಈಸ್ ಲೈಕ್ ಕಂಪೇರಬಲ್ ಟು ಹಿಮಾಲಯನ್, ಬಟ್ ಸ್ಟಿಲ್ ಒಂದು ಏನು ಹೇಳಿ ಬಿಗಿನರ್ಗೆ ಒಂದು ಟೂರಿಂಗ್ ಮಾಡೋ ಪ್ಲಾನ್ ಇದೆ ಅಂದರೆ ಇದ್ರಲ್ಲಿ ಟೂರಿಂಗ್ ಮಾಡ್ಬೋದಿತ್ತು, ಜಸ್ಟ್ ಲೈಕ್ ನಾನು ಹಿಂಗೆ ಹಂಟರ್ ಮಾಡ್ತಾ ಇದ್ದೀನಿ. ಬಟ್ ಐ ವುಡ್ ಸೇ ಅದನ್ನ ನೀವು ಸೂಪರ್ ಮೀಟಿಯೋರ್ ಕಂಪೇರ್ ಮಾಡಿದ್ರೆ ಸೂಪರ್ ಮೀಟಿಯೋರ್ ಇಸ್ ಅ ಪ್ರಾಪರ್ ಕ್ರೂಸರ್. ಆ್ಯಕ್ಚುಲಿ ಒಂದು ನೀವು ನೋಡಿದ್ರು ಲುಕ್ ನೋಡಿದ್ರು ರೆಟ್ರೋ ಕ್ರೂಸರ್ದು ಒಂದು ಪ್ರಾಪರ್ ಡೆಫಿನಿಷನ್ ನೋಡಿದ್ರೆ ಇದು ಪ್ರಾಪರ್ ಆಗಿ ಲುಕ್ಸು ಸೂಪರ್ ಆಗಿದೆ ಪ್ರಾಪರು. ಆ್ಯಂಡ್ ಕ್ರೂಸರ್ ಯಾವ ಥರ ಇರಬೇಕು, ಲೈಕ್ ಲೋ ಸ್ಲಂಗ್ ಇರಬೇಕು, ನಿಮಗೆ ಫುಲ್ಲಿ ಫ್ರಂಟ್ ಫುಟ್ ಪೇಕ್ಸ್ ಇರಬೇಕು, ಲೈಕ್ ಹ್ಯಾಂಡಲ್ ಬಾರ್ ವೈಡ್ ಇರಬೇಕು, ಎಲ್ಲನೂ ಆ ಗಾಡಿಯಲ್ಲಿದೆ. ಸೊ ಆ ಥರ ಗಾಡಿ ನಿಮಗೆ ಆ್ಯಂಡ್ ಆಲ್ಸೋ ಅದ್ರ ಇಂಜಿನ್ ತುಂಬಾ ಕಾಂಪ್ಲಿಮೆಂಟ್ ಮಾಡುತ್ತೆ. ಬಿಕಾಸ್ ಇಂಜಿನ್ ಕ್ವಿನ್ ಸಿಲಿಂಡರ್ ಇಂಜಿನು ಇದೆ, ಸಕ್ಕತ್ ರೆವಿ ಅಲ್ಲ ಸಾರಿ ಟಾರ್ಕಿ ಇಂಜಿನ್. ಆ್ಯಕ್ಚುಲಿ ಟಾರ್ಕಿ ನಿಮಗೆ ಒಳ್ಳೆ ಟಾರ್ಕ್ ಕೊಡುತ್ತೆ, ಥ್ರಾಟಲ್ ಕೊಟ್ಬಿಟ್ಟು ಸಕ್ಕತ್ತಾಗಿ ಮುಂದೆ ಹೋಗುತ್ತೆ. ಕ್ರೂಸಿಂಗ್ ಸ್ಪೀಡು ಚೆನ್ನಾಗಿದೆ ಅದರಲ್ಲಿ, ಲೈಕ್ ಒಳ್ಳೆ ಕ್ರೂಸಿಂಗ್ ಸ್ಪೀಡ್ಸ್ ಕೊಡ್ತಾ ಇದೆ. ಸೊ ಏನೊಂದು ಟ್ರೂ ಕ್ರೂಸರ್ ಕೊಡಬೇಕು
ಎಲ್ಲಾನು ಆ ಗಾಡಿ ಕೊಡ್ತಾ ಇದೆ. ಬಟ್ ನೀವು ಅದನ್ನ ಕ್ರೂಸರ್ ಅಲ್ಲ, ನೀವು ಒಂದು ಟೂರರು ಆರ್ ಮೀಟಿಯೋರ್ 350 ಅಪ್ಗ್ರೇಡ್ ತರ ತಗೊಳ್ಳೋ ಪ್ಲಾನ್ ಇದ್ದಿದ್ರೆ ಅದು ನಿಮ್ಮ ಮಿಸ್ಟೇಕ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ನಾಟ್ ಅ ಕೈಂಡ್ ಆಫ್ ಅಪ್ಗ್ರೇಡ್, ಇಟ್ ಇಸ್ ಅ ಡಿಫರೆಂಟ್ ವೆಹಿಕಲ್ ಆಲ್ ಟುಗೆದರ್. ಇಟ್ಸ್ ಅ ಪ್ರಾಪರ್ ಕ್ರೂಸರ್. ಸೊ ಅಲ್ಲಿ ನನ್ನ ಒಪಿನಿಯನ್ಲಿ ಮಿಸ್ಟೇಕ್ ಆಗಿದೆ ಇನ್ ಬೈಯಿಂಗ್. ತುಂಬ ಜನ ಮಿಸ್ಟೇಕ್ ಆಗಿದೆ ಬೈಯಿಂಗ್ ಸೂಪರ್ ಮೀಟಿಯೋರ್ 650. ಸೊ ಆ ಥರ ನೀವು ಬೈ ಮಾಡೋ ಪ್ಲಾನ್ ಇದ್ದರೆ ನೀವು ನನ್ನ ಒಪಿನಿಯನಲ್ಲಿ ಬೈ ಮಾಡೋಕ್ಕೆ ಹೋಗಬೇಡಿ. ಸೊ ಇದನ್ನ ಆಸ್ ಅ ಕ್ರೂಸರ್, ಇನ್ ಕೇಸ್ ನೀವು ಮೀಟಿಯೋರ್ 350ನ ಆಸ್ ಅ ಕ್ರೂಸರ್ ಇಷ್ಟಪಟ್ಟಿದ್ರೆ ಆ್ಯಂಡ್ ಇವಾಗ ಒಂದು ಕ್ರೂಸರ್ ಬೇಕು ಅಂದರೆ ಡೆಫಿನೆಟ್ಲಿ ಇದನ್ನು ಬೈ ಮಾಡಿ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ನನ್ನ ಒಪಿನಿಯನ್ಲಿ ಯಾವ ಹೈಟ್ ಇರಬೇಕು, ಯಾವ ವೆಯ್ಟ್ ಇರಬೇಕು. ವೆಯ್ಟ್ ವೈಸ್ ನನ್ನ ಒಪಿನಿಯನ್ಲಿ ಸ್ಪೀಡ್ 400 ಇದೆಲ್ಲ ಅದು ಉಲ್ಟಾ ಆಗ್ಬಿಡುತ್ತೆ ಬೇಸಿಕಲಿ. ಇದನ್ನ ಹೆವಿಯರ್, ನೀವು ಎಷ್ಟೇ ಹೆವಿ ಇದ್ರೂ ನೀವು ಓಡಿಸ್ಬೋದು ಆರಾಮಾಗಿ. ಆ್ಯಕ್ಚುಲಿ ಹೆವಿಯರ್ ಪೀಪಲ್ಗೆ ಜಾಸ್ತಿ ಸೂಟ್ ಆಗುತ್ತೆ. ಬಟ್ ತುಂಬ ಲೈಟ್ ಇದ್ರೆ ನನ್ನ ಒಪಿನಿಯಲಿ ಸ್ವಲ್ಪ ನಿಮಗೆ, ಬಿಕಾಸ್ ಇದು ವೆಯ್ಟು ತುಂಬ ಜಾಸ್ತಿ ಇರೋದ್ರಿಂದ ನಿಮಗೆ ಎತ್ತೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ದಟ್ ಐ ವುಡ್ ಸಜೆಸ್ಟ್. ಆ್ಯಂಡ್ ಇಫ್ ಯು ಆರ್ ಕನ್ಸಿಡರಿಂಗ್ ಹೈಟ್ ವೈಸ್ ನೋಡಿದ್ರೆ ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಒಂದು ರಾಂಗ್ ಡಿಸ್ಟೆನ್ಸ್ ಇದೆ ದಟ್ ದ ಶಾರ್ಟರ್ ರೈಡರ್ಸ್ಗೆ ಇದು ಬೆಟರ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಐ ವುಡ್ ಸೇ ದಿಸ್ ಇಸ್ ಮೋರ್ ಮೆಂಟ್ ಫಾರ್ ಟಾಲರ್ ರೈಡರ್ಸ್. ಆ್ಯಕ್ಚುಲಿ ಟಾಲರ್ ರೈಡರ್ಸ್ಗೆ ತುಂಬ ಕಂಫರ್ಟಬಲ್ ಇದೆ. ಬಿಕಾಸ್ ನಿಮ್ಮದು ಲೈಕ್ ಫುಟ್ ಪೇಕ್ ಪೊಸಿಷನ್ ಬಂದು ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಔಟ್ ಆಗಿರೋದ್ರಿಂದ ಕಾಲು ನಿಮಗೆ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ 5'4" ಇಂದ ಲೈಕ್ ಜಾಸ್ತಿ ಇರೋ ಹೈಟ್ ಇರೋರು ತಗೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. 5'4" ಕಮ್ಮಿ ಇದೆ ಅಂದರೆ ನೀವು ಬೆಟರ್ ನೀವು ಚೆಕ್ ಮಾಡಿ, ನೀವು ವೆದರ್ ನಿಮ್ಮದು ಕಾಲು ಆ ಫುಟ್ ಪೇಕ್ ಪೊಸಿಷನ್ಗೆ ರೀಚ್ ಆಗ್ತಾ ಇದೆಯೋ ಇಲ್ವಾ ಅಂತ. ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ತಗೊಳ್ಳಿ, ಇಲ್ಲ ಅಂದರೆ ಡೆಫಿನೆಟ್ಲಿ ಅದನ್ನು ತಗೊಳ್ಳೋಕೆ ಹೋಗಬೇಡಿ. ನನ್ನ ಒಪಿನಿಯನ್ಲಿ ದಟ್ ಇಸ್ ವಾಟ್ ಮೈ ಸಜೆಷನ್ ವುಡ್ ಬಿ. ಸೊ ಅಗೇನ್ ಅದು ಬಿಟ್ಟರೆ ನನ್ನ ಒಪಿನಿಯನ್ಲಿ ಇದು ಗಾಡಿನ ತಗೊಳ್ದಿರೋ ರೀಸನ್ಸ್ ತುಂಬ ಕಮ್ಮಿ ಇದೆ. ಬಟ್ ನಾನು ಆ ಒಂದು ರೀಸನ್ನ ಮೇನ್ಲಿ ಮೆನ್ಷನ್ ಮಾಡೋದು. ಆ್ಯಂಡ್ ಆಲ್ಸೋ ಈ ಗಾಡಿ ಬಂದ್ಬಿಟ್ಟು ನೀವು ಟೂರಿಂಗ್ ಮಾಡ್ಬೋದು ಅಂತ, ಎಲ್ಲಿ ಯೂಸ್ ಕೇಸ್ ಸೀನರಿಯೋ ಏನು ಅಂತ ಚೆಕ್ ಮಾಡೋಣ. ಸಿಟಿಯಲ್ಲಿ ಈ ಗಾಡಿನ ಅಷ್ಟೊಂದು ನೀವು ಓಡಿಸೋಕ್ಕಾಗಲ್ಲ. ಬಟ್ ಅಗೇನ್ ಈ ಗಾಡಿ ಬಂದ್ಬಿಟ್ಟು ಕ್ರೂಸರ್ ಆಗಿರೋದ್ರಿಂದ ಈ ಕ್ರೂಸರ್ನ ಇಷ್ಟಪಟ್ಟರೆ ನೀವು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು. ಬಿಕಾಸ್ ಇದರಲ್ಲಿ ನಿಮಗೆ ಪೇನ್ಸು ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಸಸ್ಪೆನ್ಷನ್ ಸೆಟಪ್ ತುಂಬ ಸ್ಟಿಫ್ ಆಗಿದೆ, ಲೈಕ್ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಅದನ್ನೆಲ್ಲ ಬೇರ್ ಮಾಡೋಕ್ಕೆ ರೆಡಿ ಇದ್ದೀರಾ, ಜಸ್ಟ್ ಯು ವಾಂಟ್ ಟು ಲವ್ ದಿಸ್ ವೆಹಿಕಲ್ ಫಾರ್ ಹೌ ಇಟ್ ಲುಕ್ಸ್, ಹೌ ಇಟ್ ಫೀಲ್ಸ್ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ವೆಹಿಕಲ್. ಬಟ್ ಅದರ್ವೈಸ್ ನಿಮಗೆ ಇಶ್ಯೂಸ್ ಆಗುತ್ತೆ. ಬಟ್ ಯೂಸ್ ಕೇಸ್ ಸೀನಿಯರ್ ಅಂದ್ರೂ ನಾನು ಮೆನ್ಷನ್ ಮಾಡ್ಬಿಡ್ತೀನಿ. ಸಿಟಿಯಲ್ಲಿ ಐ ವುಡ್ ಸೇ ಯೂಸ್ ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತಲ್ಲ. ಬಟ್ ಐ ವುಡ್ ಸೇ ತುಂಬಾ ಯೂಸ್ ಮಾಡೋಕ್ಕಾಗಲ್ಲ. ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಇಫ್ ಯು ಆರ್ ಕ್ರೂಸರ್ ಲವರ್ ಯು ಕ್ಯಾನ್ ಅಡ್ಜಸ್ಟ್. ಇಫ್ ಯು ಆರ್ ನಾಟ್ ನಿಮಗೆ ಕಷ್ಟ ಆಗುತ್ತೆ. ಟೂರಿಂಗ್ ಮಾಡ್ಬೋದು ಅಂತ ಕೇಳಿದಾಗ ಅಗೇನ್ ಆ ಆಸ್ಪೆಕ್ಟೇ ಕವರ್ ಮಾಡ್ಬಿಡ್ತೀನಿ. ಟೂರಿಂಗ್ ಆ್ಯಕ್ಚುಲಿ ಮಾಡ್ಬೋದು ಇಫ್ ಯು ಆರ್ ಕ್ರೂಸರ್ ಲವರ್. ಬಟ್ ಇಫ್ ಯು ಆರ್ ನಾಟ್ ಅ ಕ್ರೂಸರ್ ಲವರ್, ನೀವು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀರಾ, ಇದನ್ನ ಬೆಸ್ಟ್ ವೇ ಯೂಸ್ ಮಾಡೋದು ಹೆಂಗೆ ಅಂದರೆ ಇದನ್ನ ಹೈವೇ ಟೂರ್ಸ್ ಮಾಡೋದು. ಐ ವುಡ್ ಸೇ ಅಪ್ ಟು 250 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡ್ಬೋದು ಈ ಗಾಡಿಯಲ್ಲಿ. 250 ಮೇಲೆ ಐ ವುಡ್ ಸೇ ಜಾಸ್ತಿ ಪೇನ್ ನಿಮಗೆ ಸಿಕ್ಕಾಗುತ್ತೆ. ಆ್ಯಂಡ್ ಆಲ್ಸೋ ನೀವು ಯಾವ ಥರ ರೋಡ್ಸ್ ಮೇಲೆ ಹೋಗ್ತಿದ್ರೆ ಅದನ್ನು ನೋಡಬೇಕಾಗುತ್ತೆ. ಫ್ಲಾಟ್ ರೋಡ್ಸಲ್ಲಿ ಹೋಗ್ತಾ ಇದ್ರೆ ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಫ್ ಯು ಆರ್ ಪ್ಲಾನಿಂಗ್ ಟು ಗೋ ಆನ್ ಲೈಕ್ ಬ್ಯಾಡ್ ರೋಡ್ಸು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನಿಮಗೆ ಜಾಸ್ತಿ ಲೈಕ್ ಡಿಸ್ಕಂಫರ್ಟ್ ಆಗೋ ಫೀಲ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಐ ವುಡ್ ಸೇ. ಸೊ ನನ್ನ ಒಪಿನಿಯನ್ಲಿ ಇದನ್ನ ನೀವು ಹೈವೇ ಟೂರಿಂಗ್ ಮಾಡಿಕೊಂಡು ಲೈಕ್ ಆರಾಮಾಗಿ ಚಿಲ್ ಮಾಡಿಕೊಂಡು ಗಾಡಿ ಓಡಿಸೋಕೆ ಚೆನ್ನಾಗಿದೆ. ಬಟ್ ಡೆಫಿನೆಟ್ಲಿ ಇಟ್ ಇಸ್ ಮೆಂಟ್ ಟು ಬಿ ಆನ್ ದ ಹೈವೇ ಆ್ಯಕ್ಚುಲಿ ಈ ಗಾಡಿಗಳು. ಬಟ್ ಐ ವುಡ್ ನಾಟ್ ಸೇ ಆ ಥರ ರೋಡ್ಸ್ ನೀವು ಇಂಡಿಯಾದಲ್ಲಿ ಇವಾಗ ಸದ್ಯಕ್ಕೆ ಇದೆ. ಐ ವುಡ್ ಸೇ ನಾನು ಡಿಫ್ರೆಂಟ್ ಕಡೆ ಟೂರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರೋ ರೋಡ್ಸ್ ಇದೆ, ನೀವು ಓಡಿಸ್ಬೋದು ಈ ಗಾಡಿನ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ ನಿಮ್ಮದು ಕರೆಕ್ಟಾಗಿ ಸೆಟ್ ಆಗಿರಬೇಕು ರಿಗಾರ್ಡಿಂಗ್ ದಿಸ್ ವೆಹಿಕಲ್. ಸೆಟ್ ಆಗಿದ್ರೆ ಡೆಫಿನೆಟ್ಲಿ ಇದನ್ನ ಬೈ ಮಾಡ್ಬೋದು. ಸೊ ದಟ್ಸ್ ಆಲ್ ಐ ವುಡ್ ಸೇ ಅಬೌಟ್ ಸೂಪರ್ ಮೀಟಿಯೋರ್ 650. ಮೇನ್ಲಿ ಆ ಕನ್ಫ್ಯೂಷನ್ ನಾನು ದೂರ ಮಾಡೋಂತ ಇದೆ. ಅದರ್ವೈಸ್ ಇಟ್ಸ್ ಅ ವೆರಿ ಗುಡ್ ಬೈಕ್. ಒಂಥರ ಒಂದು ಟ್ರೂ ಕ್ರೂಸರ್ ಇಂಡಿಯಾದಲ್ಲಿ ಅರೌಂಡ್ 5 lakhs ಒಳಗಡೆ ಸಿಗ್ತಾ ಇದೆ ಅಂದರೆ ದಟ್ ಇಸ್ ಗ್ರೇಟ್. ಅದನ್ನು ಸ್ಪ್ರಿಂಟ್ ಸಿಲಿಂಡರ್ 650cc ಇಂಜಿನು, ದಟ್ ಇಸ್ ಅಮೇಸಿಂಗ್ ಆ್ಯಕ್ಚುಲಿ. ಸೊ ದಟ್ ಇಸ್ ಐ ವುಡ್ ಲೈಕ್ ಟು ಸೇ. ಸೊ ಹೋಪ್ಫುಲಿ ನನ್ನ ವೀಡಿಯೋ ಇಷ್ಟ ಆಗಿರುತ್ತೆ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.